ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾ ಒಂದ್ ಕಡೆ ಹೇಳ್ತಾರೆ, ಮೊದಲು ನಿನ್ನನ್ನು ನೀನು ಇನ್ನೊಬ್ಬರಿಗೆ ಹೋಲಿಸಿಕೊಳ್ಳೋದನ್ನು ನಿಲ್ಲಿಸು. ಈ ಭೂಮಿ ಮೇಲೆ ನಿನ್ನನ್ನು ಮಾತ್ರ ನೀನಾಗಿ ನಿನ್ನಂತೆ ಆ ಭಗವಂತ ಸೃಷ್ಟಿಸಿದ್ದಾನೆ ಅಂತ. ಎಲೆ ಅಂತರಂಗದಲ್ಲಿ ನಿನ್ನನ್ನು, ನಿನ್ನ ಮನಸ್ಸನ್ನು, ಹೃದಯವನ್ನು ಪ್ರಕಾಶಗೊಳಿಸಲು ಶಕ್ತವಾದ ಭಗವಂತನ ವಾಣಿಯನ್ನು ಲಾಲಿಸಿ. ಆ ವಾಣಿಯಿಂದ ನಿನಗೆ ಜಗತ್ತಿನ ಗೂಢ ತತ್ವಗಳು ಅರ್ಥವಾಗುವುದು. ವ್ಯಕ್ತಿಯೊಬ್ಬನು ಯಾವ ಮಾರ್ಗದಲ್ಲಿ ನಡೆಯಬೇಕೆಂಬುದನ್ನು ಸಮರ್ಥವಾಗಿ ಆ ವಾಣಿಯೇ ತಿಳಿಸುವುದು. ಆ ವಾಣಿಯು ನಿನ್ನ ಶುಭ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೀನು ವರ್ತಮಾನದಲ್ಲಿ ಹೇಗೆ ಜೀವನವನ್ನು ಎದುರಿಸಬೇಕೆಂಬ ಬಗ್ಗೆ ಅರಿಯಲು ಶಕ್ತಿ ಸಾಮರ್ಥ್ಯಗಳನ್ನು ಒದಗಿಸುವುದು. ಆ ವಾಣಿಯ ಸಹಾಯದಿಂದ ಮಾತ್ರ ಲೋಕದ ಸಾಧು ಸಂತರ ಉಪದೇಶಗಳ ರಹಸ್ಯವನ್ನು ತಿಳಿಯಲು ನಿನಗೆ ಸಾಮರ್ಥ್ಯ ಉಂಟಾಗುವುದು. ಯಾವಾಗ ನೀನು ವಿನಮ್ರತೆಯಿಂದ ನಿನ್ನ ಮೌನದಲ್ಲಿ ಭಗವಂತನನ್ನು ಏಕಚಿತ್ತತೆಯಿಂದ ಧ್ಯಾನಿಸುತ್ತೀಯೋ, ಆಗ ಭಗವತ್ ಸಂದೇಶ ನಿನ್ನ ಅಂತರಾಳದಿಂದ ಹೊರಹೊಮ್ಮುವುದು. ಎಲೆ ಮಿತ್ರನೇ, ಮಾನವ ಸ್ವಾಭಾವಿಕವಾಗಿಯೇ ಆಸೆಗಳ ದಾಸನಾಗಿರುವ ಕಾರಣ ಅವನು ಕೇವಲ ಪ್ರಪಂಚಕ್ಕೆ ಸಂಬಂಧಿಸಿದ ಮಾತುಗಳನ್ನು ಕೇಳಲು ಮಾತ್ರ ಸದಾ ಸಿದ್ಧನಾಗಿರುತ್ತಾನೆ. ಭಗವಂತನ ವಾಣಿಯಲ್ಲಿ ಅವನ ಉತ್ಸಾಹ ಕಡಿಮೆ. ಆದ್ದರಿಂದಲೇ ಅವನಿಗೆ ತನ್ನ ಲೌಕಿಕ ಆಸೆ ಆಕಾಂಕ್ಷೆಗಳನ್ನು ಸಾಧಿಸಿಕೊಳ್ಳಲು ಇರುವಷ್ಟು ಉತ್ಸಾಹ ಭಗವಂತನ ಕಾರ್ಯವನ್ನು ಸಾಧಿಸುವುದರಲ್ಲಿ ಇರುವುದಿಲ್ಲ. ಭಗವಂತನನ್ನು ಸಂತೋಷಗೊಳಿಸುವುದು ಅವನಿಗೆ ಅಷ್ಟೇನು ಮುಖ್ಯವೆನಿಸುವುದಿಲ್ಲ. ಮಾನವನು ಪ್ರಲೋಭನೆಗಳಿಗೆ ಸಿಕ್ಕಿಬಿಡುತ್ತಾನೆಂದ ಕೂಡಲೇ ನನ್ನ ಎಚ್ಚರಿಕೆಯ ವಾಣಿ ಅದನ್ನು ತಡೆಯಲು ಸದಾ ಸಿದ್ಧವಾಗಿಯೇ ಇರುತ್ತದೆ. ನಾನು ಅವನು ಎಂತಹ ತಪ್ಪನ್ನು ಮಾಡುತ್ತಿದ್ದಾನೆಂಬುದನ್ನು ತಿಳಿಸಿ ಅದನ್ನು ತಪ್ಪಿಸಿ ಅವನು ಸನ್ಮಾರ್ಗ ಹಿಡಿಯಲು ಸ್ಫೂರ್ತಿ ಒದಗಿಸುತ್ತಾನೆ. ಯಾವ ಮನುಷ್ಯನು ತನ್ನ ನೈಜ ಅಸ್ತಿತ್ವಕ್ಕೆ ತಕ್ಕಂತೆ ಜೀವನವನ್ನು ನಡೆಸುತ್ತಾ ಭಗವಂತನಿಗೆ ಪ್ರಿಯವೆನಿಸುವ ಮಾರ್ಗದಲ್ಲಿ ನಡೆಯುತ್ತಾನೆಯೋ ಅವನು ನಿಜವಾದ ಸ್ವತಂತ್ರವೆನಿಸುತ್ತಾನೆ. ಸುತ್ತಮುತ್ತಲಿನ ಜನರ ನಿಷ್ಪ್ರಯೋಜಕ ಮಾತುಗಳು ಅವನ ಮೇಲೆ ಯಾವ ಪ್ರಭಾವವನ್ನೂ ಬೀರಲಾರವು. ಆಸೆಗಳಿಂದ ಮುಕ್ತನಾದ ಅವನು ಮೋಕ್ಷ ಮಾರ್ಗವನ್ನು ಹಿಡಿದು ಉತ್ತಮೋತ್ತಮ ಶಾಂತಿ ಎಂಬುದು ಯಾವುದುಂಟೋ ಅದನ್ನೇ ಪಡೆಯುತ್ತಾನೆ. ದುಷ್ಟ ಕಾಮನೆಗಳಿಂದಲೂ ಹೃದಯ ಸದಾ ಅಲೆ ಅಲೆಯಾಗಿ ಇರುವ ಅಂಕಿತಪ್ಪಿದ ಭಾವೋದ್ರೇಕ ಹಾಗೂ ಮನೋವಿಕಾರಗಳಿಂದಲೂ ಸಂಪೂರ್ಣವಾಗಿ ಮುಕ್ತನಾಗಿ ತನ್ನ ನೈಜ ಅಸ್ತಿತ್ವಕ್ಕೆ ತಕ್ಕ ಹಾಗೆ ಜೀವನವನ್ನು ನಡೆಸುವುದು ಅವನನ್ನು ಪ್ರೀತಿ ಪ್ರೇಮಗಳೆಡೆಗೆ ಒಯ್ಯುತ್ತದೆ. ಅಷ್ಟೇ ಅಲ್ಲದೆ ಅದು ಅವನ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ಎದುರಿಸಿ ಸಮಾಧಾನ ಚಿತ್ತದಿಂದಿರಲು ಸಹಾಯ ಮಾಡುತ್ತದೆ. ಮಿತ್ರನೇ, ನನ್ನನ್ನೇ ನಿನ್ನ ಅಂತಿಮ ಗುರಿಯಾಗಿಸಿಕೋ. ಸ್ವಾರ್ಥವನ್ನು ಬಿಡು. ಎಲ್ಲ ಚರಾಚರಗಳು ಆ ಪರಾತ್ಪರ ಜಗತ್ತಿನಿಂದಲೇ ಜಗತ್ತಿಗೆ ಬಂದಿವೆ ಎಂಬುದು ಅರಿತುಕೋ. ನಾನೇ ಆ ಪರಬ್ರಹ್ಮ. ಯಾರು ತನ್ನನ್ನು ರಕ್ಷಿಸಿಕೊಳ್ಳಲೆಂದೇ ತನ್ನ ಜೀವನವನ್ನು ಮುಡಿಪಾಗಿಡಲು ಸಿದ್ಧನೋ ಅವನು ನನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಮರ್ಥನಾಗುತ್ತಾನೆ. ಯಾರು ತನ್ನಲ್ಲಿರುವ ಅನುಭವ ಸಾಮರ್ಥ್ಯಕ್ಕೂ ಜ್ಞಾನ ಭಂಡಾರಕ್ಕೂ ಮಾರು ಹೋಗಿ ತನ್ನ ಅಹಂಭಾವವನ್ನು, ತನ್ನ ಈರ್ಷಾಸೂಯೆಗಳನ್ನು ನಂಬಿರುತ್ತಾನೆಯೋ ಅಂಥವನು ನನ್ನನ್ನು ಎಂದಿಗೂ ತಿಳಿಯಲಾರನು. ಎಲ್ಲಿಯವರೆಗೆ ನಿನ್ನ ಜೀವನದ ಗುರಿ ನಿನಗೆ ಸ್ಪಷ್ಟವಾಗಿರುವುದೋ ಮತ್ತು ನಿನ್ನ ಜೀವನದ ಹೊಲಸು ದಾರಿದ್ರ್ಯದ ಬಗ್ಗೆ ನಿನಗೆ ಅರಿವು ಮಾಡಿರುವುದೋ ಮತ್ತು ಎಲ್ಲಿಯವರೆಗೆ ನಿನ್ನಲ್ಲಿ ಸ್ವಾರ್ಥವೇ ಗುರಿಯಾಗುಳ್ಳ ಕಾರ್ಯಚಟುವಟಿಕೆಗಳು ಮುಂದುವರಿಯುವವೋ ಅಲ್ಲಿಯವರೆಗೆ ನಿನ್ನನ್ನು ನೆಲೆಸಿರುವ ಭಗವಂತನ ಅರಿವು ನಿನಗಾಗದು. ಯಾವಾಗ ನೀನು ನಿನ್ನ ಕ್ಷುದ್ರ ಆಸೆ ಆಕಾಂಕ್ಷೆಗಳನ್ನು ಗೆಲ್ಲಬಲ್ಲೆಯೋ, ಯಾವಾಗ ನೀನು ನಿನ್ನ ಸ್ವಾರ್ಥ ಅಹಂಭಾವವನ್ನು ಅದುಮಿಟ್ಟು ಅವನ್ನು ಉದಾಸೀನ ಮನಸ್ಸಿನಿಂದ ಕಾಣಬಲ್ಲೆಯೋ, ಆವಾಗ ಮಾತ್ರ ನನ್ನ ಮೂಲಕ ಆ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಮರ್ಥನಾಗುವೆ. ನಿನ್ನ ಮನಸ್ಸಿನ ಹಠಾತ್ ಪ್ರವೃತ್ತಿಗಳನ್ನು ನೀನು ಹಿಡಿತದಲ್ಲಿಟ್ಟುಕೊಳ್ಳುವಿಯಾದರೆ ನಾನು ನಿನ್ನ ಗುರು ಹಾಗೂ ಮಾರ್ಗದರ್ಶಿಯಾಗಬಲ್ಲೆನು. ಸಾಯಿ ಹೇಳ್ತಾರೆ, ಮಾನವರಾದ ನಿಮ್ಮಲ್ಲಿ
ಪ್ರತಿಯೊಬ್ಬರಿಗೂ ಉನ್ನತ ಸ್ಥಾನ ಏರಲು ಅಥವಾ ಅವನತಿಗೆ ಬೀಳಲು ಅವಕಾಶವಿದೆ. ಆಯ್ಕೆ ನಿಮ್ಮ ಕೈನಲ್ಲಿದೆ. ಸ್ವಪ್ರತಿಷ್ಠೆ ಮತ್ತು ಆತ್ಮ ದುರಾಭಿಮಾನಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಅಂತರಂಗದಲ್ಲಿ ನೆಲೆಸಿರುವ ಭಗವಂತನ ವಾಣಿಗೆ ವಿಧೇಯವಾಗಿ ನಡೆದುಕೊಳ್ಳಬೇಕು. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ ಇತ್ಯಾದಿ ಪರಸ್ಪರ ವಿರೋಧಿ ದ್ವಂದ್ವಗಳಿಂದ ವಿಚಲಿತವಾಗದೆ ಮಾನವನು ಪ್ರಸನ್ನತೆ ಮತ್ತು ಶಾಂತ ಮನಸ್ಕತೆಯಿಂದ ಕೂಡಿದ್ದೇ ಆದರೆ ಬಾಹ್ಯ ಶತ್ರುಗಳನ್ನು ಜಯಿಸಬಹುದು. ಅಂತರಂಗದಲ್ಲೇ ನೆಲೆಸಿರುವ ದೇವತ್ವ ಯಾವುದುಂಟೋ ಅದು ವ್ಯಕ್ತಿಯ ಪ್ರಕೃತಿಯ ವಿಧಾನಗಳನ್ನ ಅನುಸರಿಸುತ್ತದೆ. ಪರಿಣಾಮವಾಗಿ ಅದು ತನ್ನ ಮೂಲ ಪರಿಶುದ್ಧತೆಯಿಂದ ಕೆಳಗಿಳಿಯುತ್ತದೆ ಮತ್ತು ಪರಮಾತ್ಮನ ಸಂಪರ್ಕದಿಂದಲೂ ಕೊಂಚ ದೂರ ಸರಿಯುತ್ತದೆ. ನಿನ್ನ ಸ್ವಪ್ರತಿಷ್ಠೆ ನಿನ್ನನ್ನು ಆಟವಾಡಿಸುವಾಗ ನಿನಗೆ ನೀನೇ ಶತ್ರುವಾಗಿ ಬಿಡುವೆ. ಏಕೆಂದರೆ ನಿನ್ನ ಸ್ವಪ್ರತಿಷ್ಠೆಯಿಂದ ನಿನ್ನಲ್ಲೇ ಇರುವ ದೇವತ್ವದೊಂದಿಗೆ ಸಾಮರಸ್ಯವನ್ನು ಹಾಳು ಮಾಡಿಕೊಳ್ಳುವೆ. ಯಾವ ವ್ಯಕ್ತಿಯು ಸ್ತುತಿ ನಿಂದೆಗಳಲ್ಲಿ ಮನಸ್ಸನ್ನು ಸಮತೋಲನದಲ್ಲಿಯೇ ಇಟ್ಟುಕೊಂಡಿರುವನೋ ಅವನಲ್ಲಿ ಪ್ರಶಾಂತತೆ ವಿಚಲಿತಗೊಳ್ಳದೆ ನೆಲೆಸಿರುತ್ತದೆ. ಯಾವುದೇ ಸ್ತುತಿ ಅಥವಾ ಪ್ರಶಂಸೆ ವ್ಯಕ್ತಿಯನ್ನು ಅವನಿರುವುದಕ್ಕಿಂತ ಹೆಚ್ಚು ಮಾಡಲಾರದು. ಹಾಗೆಯೇ ನಿಂದೆಯೂ ಅವನನ್ನು ಇನ್ನೂ ಹೆಚ್ಚಿನ ಅಯೋಗ್ಯನನ್ನಾಗಿಸದು. ಭಗವಂತನ ದೃಷ್ಟಿಯಲ್ಲಿ ಅವನು ಸ್ತುತಿಯಿಂದ ಏರಲಾರ, ನಿಂದೆಯಿಂದ ಇಳಿಯಲಾರ. ನಿನ್ನ ನೈಜ ಅಸ್ತಿತ್ವಕ್ಕೆ ತಕ್ಕಂತೆ ನೀನಿದ್ದಲ್ಲಿ ಬೇರೆಯವರು ನಿನ್ನ ಬಗ್ಗೆ ಸ್ತುತಿಸಲಿ ಇಲ್ಲದೆ ನಿಂದಿಸಲಿ, ನೀನು ಅದಕ್ಕೆ ಯಾವ ಗಮನವನ್ನು ಕೊಡಲಾರೆ. ಯಾವುದೇ ವ್ಯಕ್ತಿ ಇನ್ನೊಬ್ಬರ ಬಗ್ಗೆ ಸ್ತುತಿ ಅಥವಾ ನಿಂದೆ ಮಾಡಿದಾಗ ಅದು ಕೇವಲ ಬಾಹ್ಯದ ತೀರ್ಪಾಗಿರುತ್ತದೆ. ಅದು ಆಳ ತಿಳಿದು ಆಡಿದ ಮಾತಾಗಲಾರದು. ಎಲ್ಲಿಯವರೆಗೆ ನೀನು ನಿನ್ನ ಯೋಗ್ಯತೆಯನ್ನು ಅಳಿಯಲು ಸಮರ್ಥಿಸಲು ಬೇರೆಯವರ ತೀರ್ಮಾನವನ್ನು ಅವಲಂಬಿಸಿರುತ್ತೆಯೋ ಅಲ್ಲಿಯವರೆಗೂ ನೀನು ನಿನ್ನ ನೈಜ ಅಸ್ತಿತ್ವದ ಜೀವನದಿಂದ ದೂರಗೊಂಡಿರುತ್ತೀಯೇ. ಸುತ್ತಮುತ್ತಲಲ್ಲಿರುವ ಯೋಚನೆಗಳಲ್ಲಾಗಲಿ, ಭಾವನೆಗಳಲ್ಲಾಗಲಿ, ನಿರೀಕ್ಷೆಗಳಲ್ಲಾಗಲಿ ನಿನ್ನ ಸ್ವಾಭಾವಿಕ ಅಸ್ತಿತ್ವದಿಂದ ನಿನ್ನನ್ನು ದೂರಗೊಳಿಸದಿರಲಿ. ನಿನ್ನ ಅರ್ಹತೆಯೊಂದೇ ಭಗವಂತನಿಂದ ನಿನಗೆ ದೊರೆತಿರುವ ಕೊಡುಗೆ ಮತ್ತು ಆಸ್ತಿ. ಆದ್ದರಿಂದ ನೀನು ನೀನಾಗಿದ್ದರೆ ಮಾತ್ರ ಚೆನ್ನ. ನಿನ್ನ ಸ್ವಾಭಾವಿಕ ಅಸ್ತಿತ್ವವನ್ನು ಅರಿತುಕೋ. ಜೀವನದ ಉತ್ತಮ ಮೌಲ್ಯಗಳನ್ನು ಗೌರವಿಸು ಮತ್ತು ಅದನ್ನು ನಿನ್ನದಾಗಿಸಿಕೋ. ಅದು ವಿಶ್ವ ಪ್ರೀತಿಯ ಉಗಮ ಸ್ಥಾನ. ಅದು ನಿನ್ನ ಬೆಳಕು, ಪ್ರಕಾಶ, ತೇಜಸ್ಸು. ಅದು ಸ್ಫೂರ್ತಿಯ ಚಿಲುಮೆ, ಬೆಳಕಿನ ಮನೆ. ಎಂದೆಂದಿಗೂ ನೀನು ಕಪಟ ಮಾಡದಿರು. ಅಂದರೆ ನಿನ್ನ ಸ್ವಭಾವವನ್ನು ಮುಚ್ಚಿಟ್ಟುಕೊಂಡು ಯಾರೋ ಬೇರೆಯವರಂತೆ ನಟಿಸ್ತೀರು. ನೀನು ನಿನ್ನ ಸ್ವಭಾವ ಅಸ್ತಿತ್ವಕ್ಕೆ ತಕ್ಕನಾಗಿ ಬಾಳು ಬದುಕುವುದು ಒಂದು ಭಾಗ್ಯ, ಒಂದು ವಿಶೇಷ ಗೌರವ. ಈ ಬಗ್ಗೆ ಯಾರ ಕ್ಷಮೆಯಾಚನೆಯನ್ನು ಮಾಡಬೇಕಾಗಿಲ್ಲ ಅಥವಾ ಯಾವ ನೆವದಲ್ಲೂ ಸೃಷ್ಟಿಸಿ ಹೇಳಬೇಕಾಗಿಲ್ಲ. ಪ್ರಿಯ ಮಿತ್ರನೇ, ಒಂದು ಮಾತನ್ನು ನೆನಪಿಡು. ನೀನು ಜಗತ್ತಿನ ಜೀವರಾಶಿಯಲ್ಲಿ ಅನನ್ಯವಾದ ಅಥವಾ ಅಸದೃಶ್ಯವಾದ ಒಂದು ಅಭಿವ್ಯಕ್ತಿ. ನಿನ್ನ ಯೋಗ್ಯತೆಯನ್ನು ಬೇರೆಯವರ ಅಭಿಪ್ರಾಯದೊಂದಿಗೆ ತೀರ್ಮಾನಿಸಲಾರದು. ನೀನು ಮತ್ತು ನಿನ್ನ ಶಕ್ತಿ ಸಾಮರ್ಥ್ಯಗಳೆಲ್ಲವೂ ನಿನ್ನದೇ. ನೀನು ಏನು ಮಾಡಬೇಕೆಂದಿದ್ದೀಯೋ ಅದನ್ನು ಮನಸಾರೆ ನಿನ್ನ ಶಕ್ತಿ ಕೌಶಲದಿಂದ ಮಾಡು. ಆದರೆ ಅದರಲ್ಲಿ ವಿಶ್ವಪ್ರೇಮವಿರಲಿ, ಎಲ್ಲ ಜನರ ಹಿತಾಸಕ್ತಿಗಳಿರಲಿ. ವ್ಯಕ್ತಿಗಳ ಸಂಬಂಧದಲ್ಲಿ ವ್ಯಕ್ತಿ ಭಗವಂತನ ಸಂಬಂಧದಲ್ಲಿ ಬೆಳಕಾಗಿರುವವನು ನಾನೇ. ಆದ್ದರಿಂದಲೇ ನಿನ್ನ ಮನಸ್ಸು ಸಾಮರಸ್ಯದಿಂದ ತುಂಬಿದ್ದಾಗ ಭಗವಂತನ ಸಂದೇಶ ನಿನಗೆ ದೊರಕುವುದು. ಓಂ ಶ್ರೀ ಗುರುಭ್ಯೋ ನಮಃ.